ಈಗ ನಮ್ಮ ಜೊತೆಗೆ ವಕೀಲರಾದಂಥ ಲೋಹಿತ್ ಅವರಿದ್ದಾರೆ, ಜೊತೆಗೆ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ GN ಮೋಹನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ, ಹಲವಾರು ವಿಚಾರಗಳನ್ನ ನಾನು ಅವ್ರ ಹತ್ರ ಮಾತನಾಡ್ತಾ ಹೋಗ್ತೀನಿ. ಮುದ್ದಿಗೆ ವಕೀಲರ ಹತ್ರ ಮಾತನಾಡ್ತೀನಿ. ಲೋಹಿತ್ ನಮಸ್ತೆ. ಎಸ್, ಇವತ್ತು ಆಲ್ಮೋಸ್ಟ್ ಚಾರ್ಜ್ ಶೀಟ್ ನ ಸಾಕಷ್ಟು ಪ್ರತಿಗಳು ಸಿಕ್ಕಿದೆ, ಅಂದ್ರೆ ಸಾಕಷ್ಟು ಪೇಜ್ಗಳು ಸಿಕ್ಕಿದೆ, ಸಾಕಷ್ಟು ಅಂಶಗಳಿರುವಂಥದ್ದು. ಇದೆಲ್ಲವೂ ಕೂಡ ಹೊರಗಡೆ ಬಂದಿರೋದು ನಿಜಕ್ಕೂ ಒಂದ್ ರೀತಿ ಶಾಕಿಂಗ್ ಅನ್ಬೋದು. ಅಂದ್ರೆ ಪೊಲೀಸರು ಎಷ್ಟು ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿರೋದು ನೋಡಿದಾಗ ಇಷ್ಟು ಭಯಾನಕವಾಗಿದೆ. ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗೂ ಕೂಡ ಕಡಿಮೆ ಇಲ್ಲದ ಹಾಗೆ ಇವರು ಕಂಪ್ಲೀಟ್ ಈ ರೇಣುಕಾ ಸ್ವಾಮಿ ಹತ್ಯೆಯನ್ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆದ್ರೆ ತಪ್ಪಿಸ್ಕೊಳ್ಳುವಂತ ಪ್ಲಾನ್ ಮಾಡಿದ್ರು, ಅದು ಒಂದು ಆಗ್ಲಿಲ್ಲ ಅಷ್ಟೇನೆ. ಸೊ ನೀವು ಚಾರ್ಜ್ ಶೀಟ್ ಗಮನಿಸಿರ್ತೀರಿ ಅಂತ ನಾನು ಅಂದ್ಕೊಳ್ತೀನಿ. ಲೋಹಿತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಮಾತನಾಡ್ತಾ ಹೋಗ್ತೀನಿ ಲೋಹಿತ್ ಜೊತೆಗೆ. ನಮ್ಮ ಜೊತೆಗೆ GN ಮೋಹನ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಚಾರ್ಜ್ ಶೀಟ್ ಅನ್ನ ತಾವು ಗಮನಿಸಿರ್ತೀರಿ ಅಂತ ನಾನು ಭಾವಿಸ್ತೀನಿ. ಪೊಲೀಸ್ರಂತೂ ಬಹಳ ಸೈಂಟಿಫಿಕ್ ವೇಯಲ್ಲಿ ಚಾರ್ಜ್ ಶೀಟ್ ಅನ್ನ ಹಾಕಿದ್ದಾರೆ. ಅಂಡ್ ಈ ರೀತಿಯಾದಂತಹ ಚಾರ್ಜ್ ಶೀಟ್ ಅದು ಎಷ್ಟು ಪ್ರಕರಣಗಳಿಗೆ ಹಾಕಿದಾರೋ ಗೊತ್ತಿಲ್ಲ, ಆದ್ರೆ ಯಾವುದೇ ಒಂದು ಸಣ್ಣ ಅಂಶವನ್ನು ಕೂಡ ಬಿಟ್ಟಿಲ್ಲ ಸರ್. ಬಹಳ ನೀಟಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಸೊ ಈ ಪ್ರಕರಣವನ್ನ ಗಮನಿಸ್ತಾ ಹೋದಾಗ ಸರ್, ನಿಮ್ಮ ಅಬ್ಸರ್ವೇಷನ್ಸ್ ಏನು ಅಂತ ಕೇಳ್ಬೋದಾ ಮೊದಲಿಗೆ ನಾನು? ಮೇಡಮ್ ನಮಸ್ಕಾರ. ಈಗ ನೀವು ಹೇಳ್ದಂಗೆ ಚಾರ್ಜ್ ಶೀಟ್ ನಾನು ರ್ಯಾಂಡಮ್ ಆಗಿ ಚೆಕ್ ಮಾಡಿದ್ದೀನಿ. ಏನು ಸುಮಾರು 185 ಪುಟದ ಚಾರ್ಜ್ ಶೀಟ್ ದೋಷಾರೋಪಣಾ ಪಟ್ಟಿ ಇದೆ. ಅಷ್ಟು ಸುದೀರ್ಘವಾದ ಒಂದು ದೋಷಾರೋಪಣಾ ಪಟ್ಟಿಯನ್ನು ಯಾರು ಕೂಡ ಸಾಮಾನ್ಯವಾಗಿ ಮಾಡಲ್ಲ, ಬಟ್ ಇಲ್ಲಿ ಮಾಡಿದ್ದಾರೆ, ಮಾಡುವಂಥ ಸಂದರ್ಭ ಬಂದಿದೆ, ಮಾಡಿದ್ದಾರೆ. ಸೊ ನಾನು ಮೇಲ್ನೋಟಕ್ಕೆ ಎಲ್ಲವನ್ನು ಗಮನಿಸ್ತಾ ಹೋದೆ. ತುಂಬ ಬಹಳ ವ್ಯವಸ್ಥಿತವಾಗಿ ಇದನ್ನು ಒಂದು ಮಾಡಿದ್ದಾರೆ. ಜೊತೆಗೆ ಈ ಆರೋಪಿಗಳು ಏನು ಮಾಡಿದ್ದಾರೆ ಕರ್ಕೊಂಡ್ಬರ್ಬೇಕಾದ್ರೆ ಅವ್ರಿಗೆ ಇದರ ಮುಂದಿನ ಪರಿಣಾಮಗಳ ಬಗ್ಗೆ ಯೋಚನೆ ಇಲ್ಲದೇ ಇವರೆಲ್ಲ ಇಷ್ಟು ವ್ಯವಸ್ಥಿತವಾಗಿ ಮಾಡಿ ಸಿಗಾಕೊಂಡಿದ್ದಾರೆ. ಅವರು ಬಹುಶಃ ಅವರೆಲ್ಲ ಗೊತ್ತಿದ್ದ ಕಾನೂನಿನ ಬಗ್ಗೆ ಅರಿವಿಲ್ಲ ಅಂತಲ್ಲ, ಆದ್ರೆ ನಾವೇನ್ ಮಾಡಿದ್ರು ಕೂಡ ಜಯಿಸ್ಕೋಬಹುದು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕಂತಂದ್ರೆ ಈಗ ಡಾಕ್ಟರ್ PM ರಿಪೋರ್ಟ್ ಅಲ್ಲಿ ಇಂಜುರೀಸ್ ಮೆನ್ಷನ್ ಮಾಡಿದ್ ನೋಡಿ, 39 ಇಂಜುರಿಗಳು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಡಾಕ್ಟರ್ 39 ಇಂಜುರಿಗಳನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಒಂದು 39 ಕಡೆ ನಮ್ಮ ಇವುಗಳು ಏನ್ ಮಾಡಿದ್ದಾರೆ, CCTV ಕ್ಯಾಮೆರಾ ಫುಟೇಜ್ ಅನ್ನ ತೆಗೆದು ಕೊಟ್ಟಿದ್ದಾರೆ. ಮತ್ತು ಎಲ್ಲವೂ ಕೂಡ ಎಲ್ಲಾ ಫುಟೇಜ್ ಕೂಡ ಆರೋಪಿಗಳ ದೃಶ್ಯಾವಳಿಗಳು ಹೋಲಿಕೆ ಆಗಿದೆ. ಎಲ್ಲಾ ಆರೋಪಿಗಳ ದೃಶ್ಯಗಳು ಹೋಲಿಕೆ ಆಗಿದೆ. ಇವೆಲ್ಲವೂ ಕೂಡ ನೋಡಿದಾಗ ಚೆನ್ನಾಗಿ ಒಂದು ಚಾರ್ಜ್ ಶೀಟ್ ಅನ್ನ ಮಾಡಿದ್ದಾರೆ. ಇದಲ್ದೇನೆ ಏನಾಗಿದೆ, ಆರೋಪಿಗಳ ಮೇಲಿದ್ದಂಥ ಬಟ್ಟೆಗಳು, ಪ್ಯಾಂಟ್ಗಳು ಮತ್ತು ಶೂಗಳು, ಚಪ್ಪಲ್ಗಳ ಮೇಲೆ ಇರ್ತಕ್ಕಂಥ ರಕ್ತದ ಕಲೆಯನ್ನು ಏನು ಡಾಕ್ಟರಿಂದ ಸಂಗ್ರಹಿಸಿದ್ರೆ ಆರೋಪಿ ಬಾಡಿಯಿಂದ ಸಂಗ್ರಹಿಸತಕ್ಕಂಥ ವಸ್ತು ರಕ್ತ ಮತ್ತು ಲಿವರ್ ಅನ್ನ ಏನು ಪೀಸ್ ಆಫ್ ಲಿವರ್ ಕಲೆಕ್ಟ್ ಮಾಡಿ ಅದನ್ನ ತೆಗೆದು ಆರೋಪಿಗಳ ಬಟ್ಟೆಗಳಿಗೆ ಮತ್ತು ಆರೋಪಿಗಳ ಚಪ್ಪಲಿಗಳು ಮತ್ತು ಶೂಗಳಿಗೆ ಹೋಲಿಕೆ ಮಾಡಕ್ ಹೋದಾಗ ಅದು ಕೂಡ ಎಲ್ಲ ಹೋಲಿಕೆ ಆಗಿದೆ. ಎಲ್ಲವೂ ಈ ತರ ಎಲ್ಲ ಹೋಲಿಕೆ ಮಾಡಿದಾಗ ಏನಾಗುತ್ತೆ, ಇದೆಲ್ಲವೂ ಕೂಡ ಚೆನ್ನಾಗಿ ಎವಿಡೆನ್ಸ್ ಅಲ್ಲಿ ಬಂದಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಮುಂದೆ ಇದನ್ನ ಯಾವುದೇ ರೀತಿ ನ್ಯಾಯಾಲಯಕ್ಕೆ ಮಂದಟ್ ಮಾಡಬೇಕಾದ್ರೆ, ಪ್ರೂವ್ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಬಿಯಾಂಡ್ ಡೌಟ್, ಯಾವುದೇ ಅನುಮಾನಕ್ಕೆ ಆಸ್ಪದ ಇಲ್ಲದೇನೆ ಪ್ರೂವ್ ಮಾಡಬೇಕಾಗ್ತದೆ. ಒಂದೇ ಸ್ವಲ್ಪ ಯಾವ್ದಾದ್ರು ಒಂದು ಅನುಮಾನ ಕೊಟ್ರೆ ನ್ಯಾಯಾಲಯ ಏನ್ ಮಾಡುತ್ತೆ, ಅನುಮಾನದ ಲಾಭವನ್ನ ಆರೋಪಿಗಳಿಗೆ ಕೊಟ್ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಯಾರು ಅದಕ್ಕೆ ಅವಕಾಶ ಕೊಡಬಾರ್ದು ಅಂದ್ರೆ ನಮ್ಮ ಪ್ರಾಸಿಕ್ಯೂಟರ್, ನಮ್ಮ ತನಿಖೆ ಮಾಡಿದಂಥ ತನಿಖಾಧಿಕಾರಿ ಮತ್ತು ನಮಗೆ ಒಪಿನಿಯನ್ ಕೊಟ್ಟಿರ್ತಕ್ಕಂಥ ಡಾಕ್ಟರ್ಸ್ ಇರ್ಬೋದು, ಅಥವಾ DNA ಆಫೀಸರ್ಸ್ ಇರ್ಬೋದು, FSL ರಿಪೋರ್ಟ್ ಅಧಿಕಾರಿಗಳಿರ್ಬೋದು, ಇವರೆಲ್ಲವೂ ಕೂಡ ಏನು ಒಪಿನಿಯನ್ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಅದನ್ನ ಪ್ರಾಸಿಕ್ಯೂಷನ್ ಅಲ್ಲಿ ಯಾವುದೇ ಅನುಮಾನಕ್ಕೆ ಆಸ್ಪದ ಇಲ್ಲದಂತೆ ರುಜುವಾತ್ ಮಾಡಬೇಕಾಗ್ತದೆ. ಇಲ್ಲಿ ಡಿಫೆನ್ಸ್ ಕೌನ್ಸಿಲ್ ಕೆಲಸ ಏನಂತ ಅಂದ್ರೆ ಯಾವುದೇ ಒಂದು ಅನುಮಾನವನ್ನು ಉದ್ಭವ ಮಾಡದೆ ಮತ್ತು ಅನುಮಾನವನ್ನು ಉದ್ಭವ ಮಾಡಿ ನ್ಯಾಯಾಲಯದ ಗಮನವನ್ನು ಸೆಳೀತಾರೆ. ಅದಕ್ಕೆ ಅಂತ ಅನುಮಾನವನ್ನ ಡಿಫೆನ್ಸ್ ಕೌನ್ಸಿಲ್ ಸೆಳೆದಾಗ ಅದನ್ನ ನಾವು ತನಿಖಾಧಿಕಾರಿ, ನಮ್ಮ ಪ್ರಾಸಿಕ್ಯೂಟರ್ ಮತ್ತು ನಮ್ಮ ಎಕ್ಸ್ಪರ್ಟ್ಗಳು ಏನಿದ್ದಾರೆ ಇವರೆಲ್ಲರೂ ಕೂಡ ಇದು ಮಾಡಿಕೊಂಡು ಅದನ್ನ ಯಾವುದೇ ರೀತಿ ನ್ಯಾಯಾಲಯಕ್ಕೆ ಅನುಮಾನಕ್ಕೆ ಆಸ್ಪದ ಕೊಡದಂತೆ ರುಜುವಾತು ಮಾಡಿದ್ರೆ ಖಂಡಿತ ಈ ಪ್ರಕರಣದಲ್ಲಿ ಶಿಕ್ಷೆ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಮೇಡಮ್. ಸರ್, ಶಿಕ್ಷೆ ಅಂತ ಅಂದ್ರೆ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಯಾವ ರೀತಿ ಶಿಕ್ಷೆ ಅಂದ್ರೆ ಲೈಫ್ ಟೈಮಾ, ಇಂಪ್ರಿಸನ್ಮೆಂಟಾ ಅಥವಾ ಹೇಗೆ? ಮೇಡಮ್ ಕಾನೂನಲ್ಲಿ ಎಷ್ಟು ಶಿಕ್ಷೆ ಇದೆ ನೋಡಿ. ಇದರಲ್ಲಿ ಕಿಡ್ನಾಪ್ ಬರ್ತದೆ, ಕಿಡ್ನಾಪ್ 201 IPC ಮತ್ತೆ ಸಾಕ್ಷಿಗಳ ನಾಶ ಮಾಡಿ ಬಂದಿದೆ ಮತ್ತು ಮರ್ಡರ್ ಕೇಸ್ ಬಂದಿದೆ. ಎಲ್ಲವಕ್ಕೂ ಕೂಡ ಬೇರೆ ಬೇರೆ ಆದಂತಹ ಒಂದು ಶಿಕ್ಷೆಗಳು ಇದೆ. ಇವೆಲ್ಲವನ್ನು ಕೂಡ 100% ರುಜುವಾತ್ ಮಾಡಿದಾಗ ಎಲ್ಲವೂ ಅದರ ಅಡಿಯಲ್ಲೇ ಶಿಕ್ಷೆಗಳನ್ನ ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಮಿನಿಮಮ್ 10 ವರ್ಷ ಶಿಕ್ಷೆ ಇದೆ. ಮ್ಯಾಕ್ಸಿಮಮ್ ನ್ಯಾಯಾಧೀಶರಿಗೆ ಯಾವ ರೀತಿ ಮಂದಟ್ಟಾಗುತ್ತೋ ಅದ್ರ ಮೇಲೆ ಜೀವಾವಧಿ ಶಿಕ್ಷೆ ಅಂದ್ರೆ ಅದನ್ನ 14 ವರ್ಷಕ್ಕೆ ಕೊಡಬಹುದು, 20 ವರ್ಷಕ್ಕೆ ಕೊಡಬಹುದು, ಅಥವಾ ಲೈಫ್ ಪೂರ್ತಿ ಇರಬೇಕು ಅಂತ ಕೊಡಬಹುದು. ಆದ್ರೆ ಇದೆಲ್ಲ ಆಗ್ಬೇಕು ಅಂತ ಅಂದ್ರೆ ನಮಗೆ ಪ್ರತಿ ಹಂತದಲ್ಲೂ ಕೂಡ ಅಂತಿಮ ತೀರ್ಪು ಬರುವವರೆಗೂ ಕೂಡ ಈ ನ್ಯಾಯಾಲಯಕ್ಕೆ ಯಾವುದೇ ಅನುಮಾನಕ್ಕೆ ಆಸ್ಪದ ಇಲ್ಲದೆ ರುಜುವಾತ್ ಮಾಡ್ತಾ ಹಂತವಾಗಿ ರುಜುವಾತ್ ಮಾಡ್ತಾ ಹೋಗ್ಬೇಕು. ನ್ಯಾಯಾಲಯ ಹಂತವಾಗಿ ವಿಚಾರಣೆ ಮಾಡ್ತಾ ಹೋಗ್ತದೆ. ಅಂದ್ರೆ ಈಗ ಯಾವೆಲ್ಲ ರಿಪೋರ್ಟ್ಸ್ ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ, ಯಾವೆಲ್ಲ ಸಾಕ್ಷಿಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ 231 ಸಾಕ್ಷಿ
ಈ ರೀತಿಯಾದಂಥ ಸಾಕ್ಷಿಗಳು, ಆಮೇಲೆ ಟೆಕ್ನಿಕಲ್ 8 ವರದಿಗಳು, ಇದೆಲ್ಲವನ್ನು ಕೂಡ ಪ್ರತಿಯೊಂದನ್ನು ಪೊಲೀಸರು ಇದನ್ನ ನಾವು ಮೆನ್ಷನ್ ಮಾಡಿರೋದು ಅಥವಾ ನಾವು ತನಿಖೆ ಮಾಡಿರೋದು ಸತ್ಯ ಅಥವಾ ಇದಕ್ಕೆ ಪೂರಕವಾದಂಥ ದಾಖಲೆ ಇದೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಹೋಗ್ಬೇಕು. ಖಂಡಿತ ಖಂಡಿತ ಅನುಮಾನನೇ ಇಲ್ಲ, ಅದಕ್ಕೆ ಹೇಳಿದ್ದೆ ನಾನು. ಹಾ ಇದೆ ಖಂಡಿತ. ಯಾವುದೇ ಕಾರಣಕ್ಕೂ ಒಂದು ಅನುಮಾನಕ್ಕೆ ಆಸ್ಪದ ಕೊಟ್ರೆ ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳ್ತೀವಿ. ಓಕೆ, ಬೆನಿಫಿಟ್ ಆಫ್ ಡೌಟ್ ನ ಆರೋಪಿ ಕೊಡುತ್ತದೆ. ಯಾಕೆಂದ್ರೆ ಒಂದು ನ್ಯಾಯದ ಒಂದು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಏನಂತ ಅಂದ್ರೆ 100 ಜನ ಆರೋಪಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ಕೂಡ ಒಂದು ನಿಯಮಾವಳಿ ಇದೆ. ಸೊ ಈ ಕಾರಣಕ್ಕೆ ಏನಾಗ್ತದೆ, ಎಲ್ಲಾ ಅನುಮಾನಗಳನ್ನು ಕೂಡ ಆರೋಪಿಗೆ ಕೊಡ್ತಾ ನ್ಯಾಯಾಲಯ ಹೋಗ್ತದೆ. ಅದು ಕಾನೂನಲ್ಲಿ ಅವಕಾಶ ಇದೆ, ಕೊಡುತ್ತೆ ಅದು ನ್ಯಾಯಾಲಯ. ಅಂತದಕ್ಕೆ ನಾವು ಆಸ್ಪದ ಕೊಡಬಾರದು. ಪ್ರಾಸಿಕ್ಯೂಟರ್ ಆಗಲಿ, ತನಿಖಾಧಿಕಾರಿ ಆಗಲಿ, ನಮ್ಮ ಅಭಿಪ್ರಾಯ ಕೊಟ್ಟಂತ ತಜ್ಞರುಗಳಿರ್ಬೋದು, ವೈದ್ಯರುಗಳಿರ್ಬೋದು, ಎಕ್ಸ್ಪರ್ಟ್ಗಳಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರೂ ಕೂಡ ಹಂತವಾಗಿ ಅದನ್ನ ರುಜುವಾತ್ ಮಾಡ್ತಾ ಹೋಗ್ಬೇಕಾಗ್ತದೆ. ರುಜುವಾತ್ ಮಾಡಿದ್ರೆ ಖಂಡಿತ ಇದರಲ್ಲಿ ಏನು ಒಳ್ಳೆ ಇವತ್ತು ಏನು ತನಿಖೆಗಳಿದೆ ಮೇಲ್ನೋಟಕ್ಕೆ ಇವತ್ತು ನಮ್ಗೇನು ರುಜುವಾತ್ ಆಗಿದೆ, ತನಿಖೆಯಲ್ಲಿ ಎಷ್ಟು ಕಷ್ಟಪಟ್ಟು ಮಾಡಿದಾರೋ ಶಿಕ್ಷೆ ಬರುವವರು ಕೂಡ ಅದನ್ನು ರುಜುವಾತ್ ಮಾಡೋದು ಅಷ್ಟೇ ಕಷ್ಟ ಇದೆ. ಅದನ್ನು ಮಾಡಬೇಕಾಗ್ತದೆ ಎಲ್ಲ ಸೇರ್ಕೊಂಡು. ಸರ್, ಈಗ ಈ ಸಾಕ್ಷಿಗಳನ್ನ ಕಲೆ ಹಾಕುವಾಗ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಪೊಲೀಸರು ಅಂದ್ರೆ ಪೊಲೀಸರು ಮುಂದೆ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಆರೋಪಿಗಳು. ಆ ಆರೋಪಿಗಳು ಆ ಸ್ವ ಇಚ್ಛಾ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಅಥವಾ ನ್ಯಾಯಾಲಯದಲ್ಲಿ ಬದಲಾಯಿಸುವಂತಹ ಸಾಧ್ಯತೆಗಳಿರುತ್ತಾ ಸರ್? ಖಂಡಿತ ಬದಲಾಯಿಸಕ್ಕೆ ಚಾನ್ಸಸ್ ಇರ್ತದೆ. ಅದಕ್ಕೆ ನ್ಯಾಯಾಲಯ ಏನ್ ಮಾಡುತ್ತೆ ಅಂದ್ರೆ ಆರೋಪಿಗಳಿಗೆ ತನಿಖಾಧಿಕಾರಿಗಳು 164 ಸ್ಟೇಟ್ಮೆಂಟ್ ಮಾಡಕ್ಕೆ ಕರ್ಕೊಂಡು ಹೋದಾಗ ಏಕಾಏಕಿ ಹೋಗಿ ತನಗೆ ಹೇಳಿಕೆಗಳು ಮಾಡ್ಕೊಳ್ಳಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ಒಂದು ಆರೋಪಿಯ ಸ್ವಇಚ್ಛೆ ಹೇಳಿಕೆನ ದಾಖಲೆ ಮಾಡಬೇಕಾದ್ರೆ ನ್ಯಾಯಾಲಯಕ್ಕೆ ಅದರದೇ ಆದಂತ ಒಂದು ರೀತಿ ನೀತಿ ಇದೆ. ಆ ರೀತಿ ನೀತಿ ಪ್ರಕಾರ ಮಾಡಬೇಕಾಗ್ತದೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ಹೇಳಿದಾಗೆ ಅವ್ರನ್ನ ಆರೋಪಿಗಳನ್ನ ಕರ್ಕೊಂಡ್ಬಂದಾಗ ನಿನ್ನ ವಿರುದ್ಧನೇ ನಾವು ಬಳಸ್ತೀವಿ ಇದನ್ನ, ನಾಳೆ ನೀ ಏನಾರ ಸುಳ್ಳು ಹೇಳಿದ್ರೆ ನಿನ್ನ ವಿರುದ್ಧನೇ ಇದನ್ನ ಸಾಕ್ಷಿಯಾಗಿ ಪರಿಗಣಿಸಿ ನಿನಗೇನೆ ಶಿಕ್ಷೆ ಕೊಡ್ತೀವಿ ಅನ್ನೋ ಕೂಡ ನ್ಯಾಯಾಲಯ ಹೇಳಿ ಇದನ್ನೆಲ್ಲ ದಾಖಲೆ ಮಾಡ್ಕೊಂಡಿರುತ್ತೆ. ಅದೇ ರೀತಿ ಸಾಕ್ಷಿಗಳದು ಕೂಡ, ಹೊರಗಡೆ ಸಾಕ್ಷಿಗಳದು ಕೂಡ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಬರಬಾರ್ದು, ಪೊಲೀಸ್ ವೆಹಿಕಲ್ ಅಲ್ಲಿ ಬರಬಾರ್ದು, ಕೋರ್ಟ್ ಪ್ರಿಮೈಸಸ್ ಅಲ್ಲಿ ಪೊಲೀಸ್ ಯಾರು ಇರಬಾರ್ದು. ಈ ರೀತಿ ಒಂದು ನಿಯಮಗಳ ತಗೊಂಡು ಅವ್ರನ್ನ ಒಳಗಡೆ ಕರ್ಕೊಂಡು 164 ಸ್ಟೇಟ್ಮೆಂಟ್ ನ ಮಾಡ್ತಕ್ಕಂಥ ಕ್ರಮಗಳಿದೆ. ಈ ಕ್ರಮಬದ್ಧವಾಗಿ ನ್ಯಾಯಾಧೀಶರು ಮಾಡಿರ್ತಾರೆ. ಮಾಡಿದ್ದಂತದ ಅವ್ರ ವಿರುದ್ಧ ಹೇಳ್ತಾರೆ, ನಿನ್ನ ವಿರುದ್ಧನೇ ಇದನ್ನ ನಾವು ಬಳಸ್ತೀವಿ, ನಾಳೆ ಏನಾರು ನೀನು ಈ ನ್ಯಾಯದಲ್ಲಿ ತಪ್ಪೊಪ್ಕೊಂಡು ಸಾಕ್ಷಿ ಕೊಡ್ತಾ ಇದೀಯಾ, ನಾಳೆ ಏನಾರು ನೀ ಉಲ್ಟಾ ಹೊಡೆದ್ರೆ, ವಿಚಾರಣೆ ಕಾಲದಲ್ಲಿ ಉಲ್ಟಾ ಹೊಡೆದ್ರೆ ಇದನ್ನ ನಿನ್ನ ವಿರುದ್ಧನೇ ಬಳಸ್ತೀವಿ, ನಿನ್ ಮೇಲೆ ಶಿಕ್ಷೆ ಮಾಡ್ತೀವಿ ಅಂತ ಕೂಡ ನ್ಯಾಯಾಲಯ ಹೇಳಿರುತ್ತೆ. ಇದೆಲ್ಲವನ್ನ ಗಮನದಿಟ್ಟು ಮನದಟ್ಟು ಮಾಡಿ ಹೇಳಿಕೆ ತಗೊಂಡಿದ್ರಿಂದ ಅವ್ನು ಉಲ್ಟಾ ಹೊಡೆದ್ರು ಕೂಡ ಅವನ ಹಾಸ್ಟೆಲ್ ಅಂತ ಪರಿಗಣಿಸಕ್ ಆಗಲ್ಲ ಅದನ್ನ ವಿರುದ್ಧ ಸಾಕ್ಷಿ ಅಂತ ಹೇಳಿ ಪರಿಗಣಿಸಿ ಮತ್ತೆ ನಮ್ಮ ಪ್ರಾಸಿಕ್ಯೂಟರ್ ಅವನ ಮೇಲೆ ಬಹಳ ತೀವ್ರವಾದ ಸಾಕ್ಷಿ ವಿಚಾರಣೆಗಳೇ ಒಳಪಡಿಸಕ್ ಸಾಧ್ಯತೆ ಇದೆ. ಓಕೆ ಸರ್, ಈಗ ಚಾರ್ಜ್ ಶೀಟ್ ಹಾಕಾಗಿದೆ ಅಂದ್ರೆ ಚಾರ್ಜ್ ಶೀಟ್ ಹಾಕೋವರೆಗೂ ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತ ಪ್ರಯತ್ನ ಮಾಡಿರಲ್ಲ. ಈ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಎಲ್ಲಾದ್ರೂ ಒಂದು ಲೂಪ್ ಹೋಲ್ ಸಿಗುತ್ತಾ, ಆ ಅಂಶವನ್ನ ಇಟ್ಕೊಂಡು ಬೇಲ್ಗೆ ಅರ್ಜಿ ಹಾಕಬಹುದಾ ಅಂತ ಕಾಯ್ತಾ ಇರುವಂತದ್ದು ಕೂಡ ಇರುತ್ತೆ. ಸೊ ನೀವು ಚಾರ್ಜ್ ಶೀಟ್ ಅನ್ನ ಗಮನಿಸಿದಾಗ ಮೇಲ್ನೋಟದಲ್ಲಿ ಯಾವ್ದಾದ್ರೂ ಒಂದು ಸಣ್ಣ ಪುಟ್ಟ ಲೋಪದೋಷಗಳು ಕಂಡು ಬಂದಿದೆಯಾ ಸರ್? ಎಲ್ಲೋ ಒಂದ್ ಕಡೆ ಆರೋಪಿಗಳಿಗೆ ಅನುಕೂಲ ಆಗುವಂತಹ ಅಂಶ ಯಾವ್ದಾದ್ರು ಇದೆಯಾ, ಹೇಗೆ? ಇಲ್ಲ ಮೇಡಮ್, ನಾನು ಸ್ಟೇಟ್ಮೆಂಟ್ಗಳನ್ನ ಓದ್ಲಿಲ್ಲ. ಚಾರ್ಜ್ ಕಾಲಮ್ ಒಂದಷ್ಟು ಸ್ವಲ್ಪ ಓದ್ದೆ. ನಂತರ ನಾನು ಟೆಕ್ನಿಷಿಯನ್ಸ್ PM ರಿಪೋರ್ಟ್, ಟೆಕ್ನಿಷಿಯನ್ಸ್ ಒಪಿನಿಯನ್ ಮತ್ತು ಫೋಟೋಗಳು ಇವೆಲ್ಲ ಒಂದು ನೋಡಿದ ಸುಮಾರು ಒಂದು 5 ಮಿನಿಟ್ಸ್ ಇದರಲ್ಲಿ ನಾನು ಇದೆಲ್ಲ ಗ್ಲಾನ್ಸ್ ಮಾಡಿ ಹೇಳ್ತಾ ಇದ್ದೀನಿ. ಅದನ್ನ ನಾವು ಸಣ್ಣ ಪುಟ್ಟ ತಪ್ಪುಗಳಿದೆ ಅನ್ನೋ ಕಾರಣಕ್ಕೋಸ್ಕರ ನ್ಯಾಯಾಲಯ ಜಾಮೀನು ಕೊಟ್ಬಿಡಲ್ಲ. ಯಾಕೆಂದ್ರೆ ಮುಖ್ಯವಾದ ಆರೋಪ ಇರ್ತಕ್ಕಂಥದ್ದು ಕೊಲೆ. ಯಾವುದೋ ಒಂದು ಸಣ್ಣ ಲೂಪ್ ಹೋಲ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಜಾಮೀನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನ್ಯಾಯಾಲಯ ಮಾಡಲ್ಲ. ಆದ್ರೆ ಅದನ್ನ ಯಾವ ರೀತಿ ಪರಿಗಣಿಸಬೇಕು ಅನ್ನೋದು ನ್ಯಾಯಾಲಯಕ್ಕೆ ಬಿಟ್ಟ ವಿಚಾರನೆ. ಸಣ್ಣ ಒಂದು ಲೂಪ್ ಹೋಲ್ಸ್ ಮೇಲೆ ಬಿಡಬೇಕಾ ಬೇಡವಾ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಅಥವಾ ಸಿಕ್ಕಾಪಟ್ಟೆ ಲೂಪ್ ಹೋಲ್ಸ್ ಇದ್ರೆ ಇದರಲ್ಲಿ ಖಂಡಿತ ಅದಕ್ಕೆ ಜಾಮೀನು ಕೊಡೋ ಸಾಧ್ಯತೆ ಇರ್ತದೆ. ಬಟ್ ಇಲ್ಲಿ ನಾನು ಚಾರ್ಜ್ ಶೀಟ್ ಅಲ್ಲಿ ಗಮನಿಸಿದಾಗ ನೋಡಿದಾಗ ಪ್ರತಿಯೊಂದು ಅಂಶನೂ ಕೂಡ ಪರಿಗಣಿಸಿದ್ದಾರೆ. ಮೇಲ್ನೋಟ ಕಾಣಿಸಿದಾಗ ಪ್ರತಿಯೊಂದು ಅಂಶನೂ ಕೂಡ ಪರಿಗಣಿಸಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿರೋದ್ರಿಂದ ಜಾಮೀನು ಸ್ವಲ್ಪ ವಿಳಂಬ ಆಗೋ ಸಾಧ್ಯತೆ ಇದೆ. ನನ್ನ ಅನಿಸಿಕೆಯಲ್ಲಿ ವಿಳಂಬ ಆಗುತ್ತೆ, ಬಟ್ ಸಿಗುವಂತ ಸಾಧ್ಯತೆ ಇದೆ. ಟ್ರಯಲ್ ಕೋರ್ಟ್ ನಲ್ಲಿ ಫಸ್ಟ್ ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ. ಅವರು ಇಲ್ಲಿ ಹಾಕ್ತಿದ್ರೆ ಇಲ್ಲಿ ರಿಜೆಕ್ಟ್ ಮಾಡಿದ್ಮೇಲೆ ಅವರು ಹೈಕೋರ್ಟ್ಗೆ ಹೋಗೋ ಸಾಧ್ಯತೆ ಇರುತ್ತೆ. ಹೈಕೋರ್ಟ್ ನಲ್ಲೂ ಕೂಡ ನನ್ನ ಅನಿಸಿಕೆ ಪ್ರಕಾರ 75% ಚಾನ್ಸಸ್ ಆರ್ ಲೆಸ್. ಯಾಕೆಂದ್ರೆ ಬಹಳ ಚೆನ್ನಾಗಿದೆ ಕೇಸು, ಅಲ್ಲೂ ಕೂಡ ಚಾನ್ಸಸ್ ಆರ್ ಲೆಸ್. ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅಲ್ಲಿ ಸ್ವಲ್ಪ ಸಾಧ್ಯತೆ ಚಾನ್ಸಸ್ ಇದೆ ಅಂತ ಹೇಳ್ಕೊಳ್ಳೋದು. ಅಲ್ಲ ಆಗಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಸುಪ್ರೀಂ ಕೋರ್ಟ್ಗಳು ಕೂಡ ಇತ್ತೀಚೆಗೆ ನಿಯಮಗಳನ್ನ, ಆರೋಪಿಗಳನ್ನ ವಿಚಾರಣೆ
ದೀರ್ಘಾವಧಿ ತಗೊಳ್ಳೋದ್ರಿಂದ ಅಲ್ಲಿವರೆಗೂ ಕೂಡ ನ್ಯಾಯಾಲಯ ಜೈಲಿನಲ್ಲಿಡೋ ಸಾಧ್ಯತೆ ಅವಕಾಶಗಳು ಯಾಕೆ ಇಟ್ಕೋತೀರಿ, ಅದನ್ನೆಲ್ಲ ಇದು ಮಾಡಬೇಕಂತ ಇತ್ತೀಚೆಗೆ ನೆನ್ನೆ ಮೊನ್ನೆ ಈ ಒಂದು 15 ತಿಂಗಳಿಂದ ಬಂದಂತ ತೀರ್ಪುಗಳನ್ನ ನೋಡಿದ್ದೀನಿ. ಹಂಗಾಗಿ ಅಲ್ಲಿ ಏನಾರ ಸಾಧ್ಯತೆ ಬಂದಾಗ ಅಲ್ಲಿ ಕೊಡೋ ಚಾನ್ಸಸ್ ಒಂದು 10-20% ಜಾಸ್ತಿ ಇರುತ್ತೆ ಮೇಡಮ್, ಅಷ್ಟೇ. ಓಕೆ 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 ಎಸ್ ಸರ್, ಸಾಕಷ್ಟು ಅದೇ. ಯಾಕೆಂದ್ರೆ ಜನಗಳಿಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳ ಬಗ್ಗೆ ಒಂದಷ್ಟು ಗೊತ್ತಿರೋದಿಲ್ಲ. ಈ ರೀತಿನೂ ಕೂಡ ಚಾರ್ಜ್ ಶೀಟ್ ಹಾಕಿ ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಏನಿರುತ್ತೆ ಅನ್ನೋದನ್ನೇ ಯಾವತ್ತೂ ಗೊತ್ತಿರೋದಿಲ್ಲ ಸರ್. ಸಹಜವಾಗಿ ಚಾರ್ಜ್ ಶೀಟ್ ಸಲ್ಲಿಸ್ತಾರಂತೆ ಅಂತಂದ್ರೆ ಏನಿರುತ್ತೆ ಅನ್ನೋದೇ ಗೊತ್ತಿಲ್ಲ. ಬಟ್ ಇಷ್ಟು ಡೀಟೇಲ್ಡ್ ಚಾರ್ಜ್ ಶೀಟ್ ಅನ್ನ ಗಮನಿಸ್ತಾ ಹೋದಾಗ ಅಂಡ್ ಪೊಲೀಸರು ಇದಕ್ಕೆ ಸಾಕಷ್ಟು ವರ್ಕೌಟ್ ಮಾಡಿದ್ದಾರೆ. ಅಂಡ್ ನಮ್ಮ ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸರ್, ಇಷ್ಟು ನೀಟಾಗಿ ಬಹಳ ವೈಜ್ಞಾನಿಕವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಈ ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಎಸ್ ಸರ್, ಯಾಕೆಂದ್ರೆ ಸಾಮಾನ್ಯ ಜನರಿಗೆ ಸ್ವಲ್ಪ ಬಂತು. ಸಾಮಾನ್ಯ ಜನರಿಗೆ ಚಾರ್ಜ್ ಶೀಟ್ ಅಂದ್ರೇನೆ ಗೊತ್ತಿರಲ್ಲ. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಹಾಕಿರುತ್ತೆ ಅಥವಾ ಸೇರಿಸಲಾಗಿರುತ್ತೆ ಅಥವಾ ಏನ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಅಂಡ್ ಚಾರ್ಜ್ ಶೀಟ್ ವಿಚಾರವಾಗಿರ್ಬಹುದು ಅಥವಾ ಈ ಪ್ರಕರಣದ ತನಿಖೆಯನ್ನ ಗಮನಿಸಿದಾಗ ಪೊಲೀಸರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸರ್. ಸಾಕಷ್ಟು ಅಂದ್ರೆ ತುಂಬಾನೇ ವರ್ಕೌಟ್ ಮಾಡಿದ್ದಾರೆ. ಒಂದು ಸಣ್ಣ ಅಂಶಗಳನ್ನು ಬಿಟ್ಟಿಲ್ಲ. ಸೊ ಪಕ್ಕ ಇರುವಂತಹ ಸಿಸಿ ಕ್ಯಾಮ್ರಾಗಳಿರಬಹುದು, ಎಲ್ಲವನ್ನೂ ಕೂಡ ಡೀಟೇಲ್ಡ್ ಆಗಿ ಬಹಳ ವೈಜ್ಞಾನಿಕವಾಗಿ ಚಾರ್ಜ್ ಶೀಟ್ ಅನ್ನ ಮಾಡಿದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಮೇಡಮ್, ಸ್ವಲ್ಪ ಕಟ್ಟಾಯ್ತು. ಇರ್ಲಿ, ಕೊನೆಯ ಭಾಗಕ್ಕೆ ಸ್ವಲ್ಪ ಕಟ್ಟಾಗಿದೆ, ಪರವಾಗಿಲ್ಲ. ನೀವೇನ್ ಹೇಳ್ತಾ ಇದ್ರಿ, ಜನಗಳಿಗೆ ಈ ಚಾರ್ಜ್ ಶೀಟ್ ಅಂದ್ರೆ ಏನು ಗೊತ್ತಿಲ್ಲ ಅನ್ನೋ ವಿಚಾರನ ನೀವು ಹೇಳಿದ್ದೀರಿ, ಕರೆಕ್ಟ್ ಆಯ್ತು. ಸಾಮಾನ್ಯ ಜನಕ್ಕೆ ಪೊಲೀಸ್ನಲ್ಲಿ FIR ಅಂದ್ರೇನು, ಯಾವ ಪ್ರಕರಣಗಳಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಯಾವ ಪ್ರಕರಣಗಳಲ್ಲಿ ಕೇಸ್ ರಿಜಿಸ್ಟರ್ ಮಾಡಲ್ಲ, ತನಿಖೆ ಅಂದ್ರೆ ಹೇಗ್ ಮಾಡ್ತಾರೆ, ತನಿಖೆ ಮಾಡಾದ್ಮೇಲೆ ಅಂತಿಮ ವರದಿಗಳನ್ನ ಹೇಗೆ ಸಲ್ಲಿಸ್ತಾರೆ ಅಂತ ಕೂಡ ಗೊತ್ತಿಲ್ಲ. ಅಂತಿಮ ವರದಿಗಳಲ್ಲಿ ಒಂದು 3 ವಿಧ ಇದೆ. ಒಂದು A ರಿಪೋರ್ಟ್, B ರಿಪೋರ್ಟ್, C ರಿಪೋರ್ಟ್ ಅಂತ ಏನೋ ಕರಿತೀವಿ ನಾವು. A ರಿಪೋರ್ಟ್ ಅಂದ್ರೆ ಚಾರ್ಜ್ ಶೀಟ್ ಅಂತಂದ್ರೆ ಮಾಡಿರ್ತಕ್ಕಂಥ ಆರೋಪಗಳಿಗೆ ಪೂರಕವಾದ ಸಾಕ್ಷಿಗಳೆಲ್ಲ ಒದಗಿ ಬಂದ ಮೇಲೆ ಅದನ್ನ ರುಜುವಾತು ಮಾಡ್ತಕ್ಕಂಥ ಕೆಲಸ, ರುಜುವಾತು ಆಗಿದೆ ಅನ್ನೋ ಕಾರಣಕ್ಕೆ ಒಂದು ಚಾರ್ಜ್ ಶೀಟ್, ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತೀವಿ. ಅಕಸ್ಮಾತ್ B ರಿಪೋರ್ಟ್ ಅಂತ ಅಂದ್ರೆ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ನಲ್ಲಿ ತಪ್ಪು ಅಭಿಪ್ರಾಯ ಇದೆ, ತಪ್ಪು ತಿಳುವಳಿಕೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ತನಿಖೆ ಎಲ್ಲಾದ್ರೂ ವ್ಯಕ್ತ ಆಗ್ತದೆ, ಅಥವಾ ಕಂಪ್ಲೇಂಟ್ಗಳು ಮತ್ತು ಯಾರ ಮೇಲೆ ಆರೋಪ ಅವರೆಲ್ಲ ಒಟ್ಟಾರೆಯಾಗಿ ರಾಜಿ ಮಾಡ್ಕೊಂಡ್ಬಂದು ಕೆಲವೊಂದು ವಿಚಾರದಲ್ಲಿ ಬಂದು ನಾವು ಮಿಸ್ಟೇಕ್ ಆಗಿ ಕೊಟ್ಟಿದ್ದೀವಿ ಸರ್, ನಾವು ಇದು ಮಾಡಕ್ಕೆ ತನಿಖೆಯನ್ನು ಮುಂದುವರ್ಸೋದು ಬೇಡ ಅಂದಾಗಲೂ ಕೂಡ ಹೇಳಿಕೆ ಮಾಡ್ಕೊಂಡು ಅದನ್ನು ನಾವು B ರಿಪೋರ್ಟ್ ಅಂತಾನೂ ಕೂಡ ಮಾಡ್ತಾರೆ. C ರಿಪೋರ್ಟ್ ಅಂತಂದ್ರೆ ಈ ಕಳ್ಳತನ ಕೇಸ್ಗಳಲ್ಲಿ ಅಥವಾ ಆರೋಪಿಗಳು ಯಾವತ್ತು ಸಿಗೋದಿಲ್ವೋ ಅದನ್ನ ತಾತ್ಕಾಲಿಕವಾಗಿ ಸಿಗೋ ತನಕನೂ ಕೂಡ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಎಲ್ಲ ತನಿಖೆಗಳಿಗೂ ಕೂಡ ಒಂದು ನಿಯಮಿತ ಕಾಲಾವಧಿ ಇದೆ. ಕಾಲಾವಧಿಯೊಳಗೆ ಆರೋಪಿಗಳು ಸಿಗಲಿಲ್ಲ ಅಂತ ಅಂದ್ರೆ ಆ ಕೇಸ್ ನಾವು ಆರೋಪಿಗಳು ಸಿಕ್ಕಿಲ್ಲ ಅಂತೇಳಿ ಪರಿಗಣಿಸಿ ಅದನ್ನು ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ತೀವಿ. ಆರೋಪಿ ಸಿಕ್ಕಿದ ಮೇಲೆ ಅದನ್ನು ಮತ್ತೆ ರಿಓಪನ್ ಮಾಡಿ ತನಿಖೆ ಮಾಡಿ ಅದನ್ನು ನ್ಯಾಯಾಲಯಕ್ಕೆ ದೋಷಾರೋಪಣೆ ಸಲ್ಲಿಸೋದು ಕೆಲಸವನ್ನು ಮಾಡ್ತೀವಿ. ಇಲ್ಲಿ ದೋಷಾರೋಪಣಾ ಪಟ್ಟಿ ಅಂತ ಅಂದ್ರೆ ನೀವು ಹೇಳಿದಾಗೆ ಬಹಳ ಎಲ್ಲ ಮಾಡಿರ್ತಕ್ಕಂಥ ಏನು ರೇಣುಕಾಸ್ವಾಮಿ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳಿಗೆ ಪೂರಕವಾಗಿ ಎಲ್ಲಾ ಸಾಕ್ಷಿಗಳನ್ನು ಸಂಗ್ರಹಿಸಿ ಎಲ್ಲ ಪ್ರತಿಯೊಂದು ಅಂತ ಇದೆ. ಯಾಕೆಂದ್ರೆ ನಾನು ಗಮನಿಸಿದಾಗೆ ಇವನಿಗೆ ಪವಿತ್ರ ಗೌಡ ಅವರಿಗೆ ಇದು ಕಳಿಸ್ತಾರೆ, ಮೆಸೇಜ್ ಕಳಿಸಿದ ವಿಚಾರ ಇರ್ಬೋದು, ಅದನ್ನ ಅವನು ಪವನ್ ಕಳಿಸ್ತಾರೆ. ಪವನ್ ತಿಳ್ಕೊಂಡು ಮತ್ತೆ ದರ್ಶನ್ ಕಳಿಸ್ತಾರೆ. ಪವನ್ ನಂಬರ್ ಅಲ್ಲಿ ಮತ್ತೆ ನಾನೇ ಹುಡುಗಿ ಅಂತೇಳಿ ಮಾತಾಡಿ ಮತ್ತೆ ಇದಕ್ಕೆ ನೀ ಕಾಂಟ್ಯಾಕ್ಟ್ ಮಾಡು ಅಂತೇಳಿ ಇವಳು ಪವನ್ ನಂಬರ್ ಇಂದಾನೆ ಮಾತಾಡ್ತಾಳೆ, ಪವನ್ ನಂಬರ್ ಇಂದಾನೆ ಮೆಸೇಜ್ ಮಾಡ್ತಾಳೆ. ಪವನ್ ನಂಬರ್ಗೆ ಕಳಿಸ್ಬಿಟ್ಟು ಹಾಗೇನ್ ಮಾಡ್ತಾರೆ, ಇವ್ರು 3 ಜನ ಮಾತಾಡ್ಕೋತಾರ. ಅವಾಗ ಆಮೇಲೆ A10ಗೂ ವಿನಯ್ಗೂ ಕೂಡ ತಿಳಿಸ್ತಾರೆ. ಇಲ್ಲಿ ಬಿಫೋರ್ ಕೃತ್ಯ ನಡೆಯಕ್ಕೆ ಸ್ಥಳಕ್ಕೆ ಮೊದಲೇ ಕಾನ್ಸ್ಪಿರಸಿ ನಡೆಯೋದು 4 ಅಂತ ಇರ್ತದೆ. ಒಂದು A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್, A10 ವಿನಯ್. ಇವರ 4 ಜನನು ಸೇರ್ಕೊಂಡು ಹೌದಾ ಇವನ್ನ ಕರ್ಕೊಂಬನ್ನಿ ನೀವು ಅಂತ ಹೇಳ್ಬಿಟ್ಟು ಇನ್ನೊಬ್ರು ಕಳಿಸ್ತಾರೆ. ಅದರಂತೆ ಅವ್ರು ಹೋಗಿ ಅಲ್ಲಿಂದ ಅವನ್ನ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗಲೂ ಕೂಡ ಅವರು ಇಂಥ ಈ ಒಂದು ಕಾರಲ್ಲಿ ಕರ್ಕೊಂಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಶೆಡ್ ಕಾಯ್ತಿದ್ದಂತ ಒಬ್ಬ ಪುನೀತನ ಹುಡುಗನಿಗೆ ವಿನಯ್ ಅವರು ಹೇಳ್ತಾರೆ, ಆ ಕಾರ್ನ ಒಳಗಡೆ ಬಿಡು, ಯಾರನ್ನ ಕರ್ಕೊಂಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದರಂತೆ ಅವರು ಪುನೀತನನು ಕಾರ್ನ ಒಳಗಡೆ ಬಿಡ್ತಾನೆ. ಅದೆಲ್ಲ ದೃಶ್ಯಾವಳಿ ಬಂದಿದೆ ಮತ್ತು ಫೋಟೋ ಎಲ್ಲ ಬಂದಿದೆ. ಅದೇ ರೀತಿ ಅವರೆಲ್ಲ ಬಂದ ತಕ್ಷಣ ತಿಳಿಸ್ತಾನೆ ಹಿಂಗೆ ಬಂದಿದ್ದಾರೆ ಅಂತೇಳಿ. ಬಂದ ಮೇಲೆ ಒಂದು 5 ಜನ ಬರ್ತಾರೆ. ಬಂದು ತುಂಬಾ ಅಲ್ಲೇ ಮಾಡ್ತಾರೆ. ಅವನಿಗೆ ಲಾಠಿ ಹೊಡಿತಾರೆ ಮತ್ತು ಯಾವುದೋ ಮರದ ರೆಂಬೆಯಿಂದ ಹೊಡಿತಾರೆ, ಹಗ್ಗದಲ್ಲಿ ಹೊಡಿತಾರೆ. ಸುಸ್ತಾಗಿ ಲಾರಿ ಹತ್ರ ಬಿದ್ದೋಗ್ಬಿಡ್ತಾನೆ. ಹೌದು, ಹಗ್ಗದಲ್ಲಿ ಹೊಡಿತಾರೆ, ಸುಸ್ತಾಗಿ ಬಿದ್ದೋಗ್ತಾನೆ. ಮತ್ತೆ ಅದಾದ್ಮೇಲೆ ಮತ್ತೆ ಪುನೀತನನ್ನು ಹಿಂಗೆ ಕರ್ಕೊಂಬಂದಿದ್ದಾರೆ, ಹೊಡೆದು ಬಿದ್ದೋಗಿದ್ದಾನೆ ಅಂತೇಳಿ ವಿನಯ್ಗೆ ತಿಳಿಸ್ತಾರೆ. ವಿನಯ್ ಅವರು ನೀವು ಫೋಟೋ ತೆಗೆದು ಕಳಿಸಿ ಅಂತ ಹೇಳ್ಬಿಟ್ಟು ಇದನ್ನು ಕೇಳ್ತಾರೆ. ಯಾರಿಗೆ? ಪುನೀತ್ ಕೇಳ್ತಾರೆ. ಪುನೀತ್ ಮತ್ತೆ ಅವನು ಬಿದ್ದಿರೋದಕ್ಕಂತ ಫೋಟೋನು ತೆಗೆದು ಕಳಿಸ್ತಾನೆ.
ಸೊ ಆಮೇಲೆ ಅವರೆಲ್ಲರೂ ಕೂಡ ಮಾತನಾಡ್ಕೊಂಡು ಬರ್ತಾರೆ ಅಲ್ಲಿಗೆ. ಇದೆಲ್ಲವೂ ಹಂತವಾಗಿ ರುಜುವಾತಾಗ್ತದೆ. ಈಗ ಆರೋಪಕ್ಕೆ ಪೂರಕವಾಗಿ ಆಗಿರ್ತಕ್ಕಂಥ ದೋಷಾರೋಪಣಾ ಪಟ್ಟಿಯಲ್ಲಿ ಹಾಕಿ ಅದನ್ನು ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ದಾರೆ. ಈ ಕ್ರಮಗಳನ್ನ ಹೇಳಿದಾಗ ಜನಕ್ಕೆ ಅರ್ಥ ಆಗ್ತದೆ. ಯಾಕೆಂದ್ರೆ ಜನಕ್ಕೆ ಏನಂದ್ರೆ ಅರ್ಥ ಮಾಡ್ಕೊಂಡು ಎಲ್ಲನೂ ಅರ್ಥ ಮಾಡಿಸ್ಲಿಕ್ಕೆ ಆಗಲ್ಲ. ಯಾವಾಗ ಜನಕ್ಕೆ ನಾವು ಕಾನೂನ ತಿಳ್ಕೋಬೇಕು ಅಂತ ಅನಿಸಿದಾಗ ಅವರೇ ತಿಳ್ಕೊಳಕ್ ಪ್ರಯತ್ನ ಪಟ್ಟಾಗ ಅವರಿಗೆ ಅರಿವು ಬರ್ತದೆ, ಎಲ್ಲ ತಿಳ್ಕೊಳ್ತಾರೆ. ಯಾರು ತಿಳ್ಕೊಳಕ್ ಪ್ರಯತ್ನ ಪಡಲ್ಲ ಅವ್ರಿಗೆ ಏನ್ ಮಾಡೋರು ತಿಳುವಳಿಕೆ ಮಾಡ್ಲಿಕ್ಕೆ ಆಗಲ್ಲ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಮಾಜದಲ್ಲಿ ಅನ್ಯಾಯ ಆಗಿದೆ, ಅನ್ಯಾಯಕ್ಕೆ ತಕ್ಕಂತೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ್ದಾರೆ, ಅವರಿಗೆ ಶಿಕ್ಷೆ ಆಗ್ತಕ್ಕಂಥ ಕ್ರಮ ಆಗ್ಬೇಕಾಗಿದೆ. ಈಗ ನೀವು ನಿಮ್ಮ ಒಂದು ಅಂದ್ರೆ ನಿಮ್ಮ ಅವಧಿಯಲ್ಲಿ ಸಾಕಷ್ಟು ಕೊಲೆ ಪ್ರಕರಣಗಳನ್ನ ಗಮನಿಸಿರ್ತೀರಿ. ನೀವು ನೋಡ್ದಂಗೆ ಪನಿಷ್ಮೆಂಟ್ ರೇಟ್ಸ್ ಅಂದ್ರೆ ಈಗ ಶಿಕ್ಷೆ ನೀಡಿದಂತಹ ಪ್ರಮಾಣ ಇಂಥ ಕೃತ್ಯಗಳಲ್ಲಿ ಎಷ್ಟರ ಮಟ್ಟಿಗಿದೆ ಸರ್? ಮೇಡಮ್ ಕಡಿಮೆ ಇದೆ. ಆಕ್ಚುಲಿ ಹೇಳುವಾಗ ಇಂಥ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಮರ್ಡರ್ ಕೇಸ್ಗಳಲ್ಲಿ, ಕೊಲೆ ಕೇಸ್ಗಳಲ್ಲಿ, ಅತ್ಯಾಚಾರ ಪ್ರಕರಣಗಳಲ್ಲಿ ಮತ್ತು ಒಂದು ಏನು ಹೀನಸ್ ಕೇಸ್ಗಳಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಪ್ರಕರಣಗಳು ಆಗ್ತಕ್ಕಂಥದ್ದು ಒಂದು ಪೊಲೀಸ್ ಸ್ಟೇಷನ್ ವೈದಾದಾಗ ಬಹಳ ಕಡಿಮೆ. ಅದು ಗ್ರಾಮಾಂತರ ಪ್ರದೇಶದಲ್ಲಿ ಬಹಳ ಕಡಿಮೆ ಇರ್ತದೆ, ನಗರ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಬೆಂಗಳೂರಂತ ಮಹಾನಗರದಲ್ಲಿ, ಮೈಸೂರು, ಹುಬ್ಳಿ ನಗರದಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಇಲ್ಲಿ ಪ್ರಕರಣಗಳಲ್ಲಿ ಯಾವ ಮಟ್ಟಿಗೆ ತನಿಖೆಯನ್ನು ಮಾಡಿದ್ದಾರೆ, ಯಾವ ಮಟ್ಟಿಗೆ ಆರೋಪಗಳನ್ನ ರುಜುವಾತು ಮಾಡಿದ್ದಾರೆ ಅನ್ನೋದ್ರ ಮೇಲೆ ಶಿಕ್ಷೆ ಪ್ರಮಾಣ ನಿಗದಿ ಆಗ್ತಾ ಹೋಗ್ತದೆ. ಅದನ್ನು ತನಿಖಾಧಿಕಾರಿ ತಾನು ಒಂದು ಸ್ವಇಚ್ಛೆಯಿಂದ ಒಂದು ಬದ್ಧತೆಯನ್ನು ಪ್ರದರ್ಶಿಸಬೇಕು. ಅವರಿಗೆ ಒಂದು ಬದ್ಧತೆಯನ್ನು ಪ್ರದರ್ಶಿಸಿ ತನಿಖೆಯನ್ನು ಮಾಡಿದಾಗ, ಯಾಕೆಂದ್ರೆ ತನಿಖಾಧಿಕಾರಿ ಎಲ್ಲೋ ಒಂದ್ ಕಡೆ ತನಿಖೆ ಮಾಡುವಂತದ್ದಲ್ಲಿ ತನ್ನ ಇಚ್ಛಾಶಕ್ತಿಯನ್ನ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಆ ಕೇಸಿನ ಮೇಲೆ ಪರಿಣಾಮ ಬೀರುತ್ತದು. ತನಿಖಾಧಿಕಾರಿಗೆ ಇಚ್ಛಾಶಕ್ತಿ ಬಹಳ ಮುಖ್ಯ. ಇಚ್ಛಾಶಕ್ತಿ ಜೊತೆಗೆ ಅವನಿಗೆ ಇರ್ತಕ್ಕಂಥ ಅವಕಾಶಗಳು ಮತ್ತು ಇಂಥ ಪ್ರಕರಣಗಳಲ್ಲಿ ತುಂಬಾ ಅವಕಾಶಗಳು ಒದಗಿ ಬರ್ತವೆ, ಎಲ್ಲವನ್ನು ಗಳಿಸ್ಕೊಳ್ಳೋ ಅವಕಾಶ ಬರ್ತವೆ. ಅದೆಲ್ಲವನ್ನು ಬದಿಗಿಟ್ಟು ಮಾಡ್ತಕ್ಕಂಥ ಕೆಲಸಗಳು ಆಗಬೇಕಾಗಿದೆ. ಅದೇ ರೀತಿ ಈಗ ನಾವೇನ್ ಹೇಳ್ತೀವಿ, ಜೈಲಲ್ಲಿ ಇರ್ಬೋದು, ಎಲ್ಲ ಇಲಾಖೆಯಲ್ಲಿ ಇರ್ಬೋದು, ಯಾವುದೇ ಪ್ರಕರಣದಲ್ಲಿ ಸಮಾಜಕ್ಕೊಂದು ಅನ್ಯಾಯ ಆಗಿದೆ ಅಂದಾಗ ಅಲ್ಲಿ ಇಚ್ಛಾಶಕ್ತಿಯನ್ನು ಅಧಿಕಾರಿ ಅದನ್ನು ಪ್ರದರ್ಶಿಸಬೇಕಾಗ್ತದೆ. ಯಾಕೆಂದ್ರೆ ಸರ್ಕಾರ ನಮಗೆ ಕೊಡೋದೇ ಜನದ ಸಂಬಳ. ನಮ್ಮ ಸರ್ಕಾರ ಏನು ದುಡ್ಡು ಪ್ರಿಂಟ್ ಹಾಕಿ ಕೊಡಲ್ಲ, ಜನದ ತೆರಿಗೆಯಿಂದ ಸಂಗ್ರಹ ಮಾಡಿ ನಮಗೆ ದುಡ್ಡು ಕೊಟ್ಟಾಗ. ಮತ್ತು ಇಂಥ ಪ್ರಕರಣಗಳಲ್ಲಿ ನಾವು ಬರ್ತಕ್ಕಂಥದ್ದು ಒಂದು ಅಪರೂಪದ ಪ್ರಕರಣಗಳಿವು. ವರ್ಷಕ್ಕೊಂದೋ ಎರಡೋ ಬರ್ತವೆ ಅಥವಾ 5 ವರ್ಷಕ್ಕೊಂದು ಬರ್ತದೆ. ಇಂತಹ ಪ್ರಕರಣಗಳಲ್ಲಿ ನಾವು ಒಂದು ತನಿಖೆಯನ್ನು ಮಾಡಿ ಚಾರ್ಜ್ ಶೀಟ್ ಮಾಡಿ ಶಿಕ್ಷೆ ತಗೊಂಡ್ರೆ ಅದ್ರ ಕ್ರೆಡಿಟ್ ನಮಗೆ ಬರ್ತದೆ, ಪೊಲೀಸ್ಗೂ ಬರುತ್ತೆ ಮತ್ತು ವೈಯಕ್ತಿಕವಾಗಿ ನಮಗೂ ಬರ್ತದೆ. ಇದನ್ನೆಲ್ಲ ನಾವು ಗಳಿಸಿದ್ದೀವಿ ಮೇಡಮ್. ಅದಕ್ಕೆ ಸ್ವಯಂ ಇಚ್ಛಾಶಕ್ತಿ ಬೇಕಷ್ಟೇ.